ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗ್ಲೋ ಯುದ್ಧ ಆಗುವಂತ ಸನ್ನಿವೇಶ ಇದೆ. ಈಗಾಗಲೇ ಶಹಬಾಜ್ ಶರೀಫ್ ಅಮೆರಿಕ ಮುಂದೆ ದುಂಬಾಲು ಬಿದ್ದಿದ್ದಾರೆ. ಏನಾದರೂ ಮಾಡಿ ಭಾರತ ಯುದ್ಧ ಮಾಡದಂತೆ ತಡೀರಿ, ಇಲ್ಲೆಲ್ಲ ಅಸ್ತವ್ಯಸ್ತ ಆಗಿ ಹೋಗುತ್ತೆ, ಭಾರತ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದೆ, ತಡೀರಿ ಅಂತ ಹೇಳಿ ಅಮೆರಿಕ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಅಮೆರಿಕದಿಂದ ಸೂಕ್ತವಾದಂತಹ ರೆಸ್ಪಾನ್ಸ್ ಶಹಬಾಜ್ ಶರೀಫ್ಗೆ ಸಿಕ್ಕಿಲ್ಲ. ಯಾಕಂದ್ರೆ ಅಮೆರಿಕ ಈ ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಪರವಾಗಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಇನ್ನೊಮ್ಮೆ ತಿಳಿಸ್ತೀನಿ. ಈಗ ಶಹಬಾಜ್ ಶರೀಫ್ ಭಾರತದ ಇತರ ಮುಸ್ಲಿಂ ಮಿತ್ರ ರಾಷ್ಟ್ರಗಳು ಯಾರಿದ್ದಾರೆ ಅವರ ಬಳಿಯಲ್ಲಿ ದುಂಬಾಲು ಬೀಳ್ತಾ ಇದ್ದಾನೆ. ಸೌದಿ, ಕುವೈತ್, UAE ಈ ಎಲ್ಲ ದೇಶಗಳ ಪಾಕಿಸ್ತಾನದಲ್ಲಿರುವಂತಹ ರಾಯಭಾರಿಗಳನ್ನು ಕರೆಸಿಕೊಂಡು ಮಾತುಕತೆಯನ್ನು ನಡೆಸಿದ್ದಾನೆ. ಭಾರತದ ಮೇಲೆ ಒತ್ತಡ ಹಾಕಿ, ಭಾರತ ನಮ್ಮ ಮೇಲೆ ಯುದ್ಧ ಮಾಡಬಹುದು, ಯುದ್ಧ ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ, ಈಗಾಗಲೇ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ಯುದ್ಧಕ್ಕೆ ಹೋಗಿದ್ದೆ ಆದರೆ ಪಾಕಿಸ್ತಾನಕ್ಕೆ ಯಾವ ಸ್ಥಿತಿ ಬರುತ್ತೆ, ಏನಾದರೂ ಮಾಡಿ ಸಹಾಯ ಮಾಡಿ ಅಂತೇಳಿ ಭಾರತದ ಮುಸ್ಲಿಂ ಮಿತ್ರ ರಾಷ್ಟ್ರಗಳ ಮುಂದೆ ಈತ ಹೋಗಿ ಮಂಡಿ ಊರಿ ಬೇಡ್ಕೊಳ್ತಾ ಇದ್ದಾನೆ. ನಾನು ಯಾಕೆ ಈ ಪೀಠಿಕೆ ಹಾಕಿ ನಿಮಗೆ ಇದನ್ನೆಲ್ಲ ವಿವರಿಸ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ವಿಶ್ವದ ಟಾಪ್ 15 ಸೇನೆಯನ್ನ ಪಟ್ಟಿ ಮಾಡಿದ್ರೆ ಅದರಲ್ಲಿ ಪಾಕಿಸ್ತಾನದ ಸೇನೆಗೂ ಕೂಡ ಸ್ಥಾನ ಇದೆ. ಅವ್ರದ್ದೇನು ಸಣ್ಣ ಸೇನೆ ಅಲ್ಲ. ಅಂತಹ ಸೇನೆಯೇ ಭಾರತವನ್ನ ಎದುರಿಸಲಾರದೆ ಬಾಲ ಮುದುರ್ಕೊಂಡು ಕೂರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ, ಹೆದರ್ಕೊಂಡು ಹೋಗಿದ್ದಾರೆ. ಅಂತಹದ್ರಲ್ಲಿ ಪಕ್ಕದ ಬಾಂಗ್ಲಾದೇಶ ಇದೆಯಲ್ಲ, ಕುನ್ನಿಗಳು, ಭಾರತದ ಸೈನಿಕರ ಭಿಕ್ಷೆಯಿಂದ ಸ್ವತಂತ್ರ ಪಡೆದುಕೊಂಡಂತಹ ಕುನ್ನಿಗಳೇನಿದ್ದಾರೆ ಅವರೀಗ ಭಾರತದ ವಿರುದ್ಧ ಬಾಲ ಬಿಚ್ಚುತ್ತಾ ಇದ್ದಾರೆ. ಅದರಲ್ಲಿ ಈ ಮೊಹಮ್ಮದ್ ಯೂನಿಸ್ ಸರ್ಕಾರದ ಅತ್ಯಂತ ಆಪ್ತನೊಬ್ಬ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಭಾರತ ಏನಾದರೂ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಆರಂಭಿಸಿದ್ದೇ ಆದ್ರೆ ನಾವು ಇತ್ತ ಕಡೆಯಲ್ಲಿ ಭಾರತದಿಂದ ನಾರ್ತ್ ಈಸ್ಟ್ ಅನ್ನ ವಶಕ್ಕೆ ಪಡಿಬೇಕು, ಅಂದ್ರೆ ಭಾರತದ ಈಶಾನ್ಯ ರಾಜ್ಯಗಳನ್ನ ಬಾಂಗ್ಲಾದೇಶ ಕಬ್ಜಾ ಮಾಡ್ಕೊಳ್ಬೇಕು, ಹೀಗಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಮಿತ್ರರೇ, ಬಾಂಗ್ಲಾದೇಶಕ್ಕೆ ಆ ಸಾಮರ್ಥ್ಯ ಇದೆಯಾ ಇಲ್ವಾ ಅನ್ನುವಂಥದ್ದು ಬೇರೆ ಪ್ರಶ್ನೆ, ಅದನ್ನ ನಾನು ಮುಂದೆ ಹೇಳ್ತೀನಿ. ಆದರೆ ಬಾಂಗ್ಲಾದೇಶದಲ್ಲಿ ಬದಲಾಗ್ತಿರುವಂತಹ ಮನಸ್ಥಿತಿ ಇದೆಯಲ್ಲ, ಇದು ಭಾರತಕ್ಕೆ ಡೇಂಜರ್. ಭಾರತ ಯಾವತ್ತೂ ಕೂಡ ಇದನ್ನು ಸಹಿಸಿಕೊಳ್ಬಾರ್ದು. ನಾವು ಪಾಕಿಸ್ತಾನಕ್ಕೆ ಉತ್ತರ ಹೇಗೆ ಕೊಡ್ತೀವೋ ಬಾಂಗ್ಲಾದೇಶಕ್ಕೂ ಕೂಡ ಇದಕ್ಕೆ ಅಷ್ಟೇ ತೀವ್ರವಾಗಿ ಉತ್ತರ ಕೊಡಬೇಕು. ಈ ವಿಡಿಯೋದಲ್ಲಿ ಆ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಬಾಂಗ್ಲಾದೇಶದಲ್ಲಿ ಏನು ಪರಿಸ್ಥಿತಿ ವ್ಯತ್ಯಾಸ ಆಗ್ತಾ ಇದೆ, ಇದು ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ, ನಾರ್ತ್ ಈಸ್ಟನ್ನು ವಶಪಡಿಸಿಕೊಳ್ಳುವಂಥ ಒಂದು ಎಳ್ಳಷ್ಟಾದರೂ ತಾಕತ್ತು ಈ ಬಾಂಗ್ಲಾದೇಶಕ್ಕಿದೆಯಾ, ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಮಿತ್ರರೇ, POKಯಲ್ಲಿ ದೊಡ್ಡ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಪಾಕಿಸ್ತಾನ ಅಂದುಕೊಳ್ತಾ ಇದೆ ಭಾರತ POK ಪ್ರಾಂತ್ಯದಲ್ಲೇ ದಾಳಿ ಮಾಡುತ್ತೆ, ಭಾರತದ ಟಾರ್ಗೆಟ್ ಇರುವಂತಹದ್ದು POK, ಹೀಗಂತ ಪಾಕಿಸ್ತಾನದ ಸೇನೆ ಬಲವಾಗಿ ನಂಬಿಕೊಂಡಿದೆ. ಅಲ್ಲೇ ಒಂದಷ್ಟು ಅವರು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಿಸ್ ಸರ್ಕಾರ ಬಂದ ಬಳಿಕ ಅವರು ಭಾರತದ ವಿರುದ್ಧ ಯಾವ ರೀತಿಯಾಗಿ ತಿರುಗಿ ಬಿದ್ದಿದ್ರು, ಭಾರತದ ಬಗ್ಗೆ ಏನೇನು ಮಾತನಾಡಿದ್ರು, ಅಲ್ಲಿನ ಹಿಂದೂಗಳಿಗೆ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ರು, ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಈ ಬಾಂಗ್ಲಾದೇಶ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನಕ್ಕಿಂತ ವರ್ಸ್ಟ್ ಆಗ್ತಾ ಇದೆ. ಇವತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಏನು ವಿವಾದ ಇದೆ, ಇದು ಕೇವಲ ಕಾಶ್ಮೀರದ ವಿಚಾರದಲ್ಲಿ ಮಾತ್ರ. ಅಂದ್ರೆ ಪಾಕಿಸ್ತಾನದವರು ಮೊದಲಿನಿಂದಲೂ ಕೂಡ ಕಾಶ್ಮೀರವನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಬೇರೆ ಯಾವುದೋ ಗುಜರಾತ್ ಆಗಲಿ, ರಾಜಸ್ಥಾನ ಆಗಲಿ ಅಥವಾ ಪಂಜಾಬ್ ಆಗಲಿ ಈ ಯಾವ ಪ್ರಾಂತ್ಯದಲ್ಲೂ ಕೂಡ ಏನೂ ವಿವಾದ ಇಲ್ಲ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಇದೆ, ಮುಂದೂ ಕೂಡ ಇರುತ್ತೆ. ಇದೇನು ಇತ್ಯರ್ಥ ಆಗುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಭಾರತ ಏನಾದರೂ ಈಗ ಯುದ್ಧ ಮಾಡಿ POKಯನ್ನು ವಶಕ್ಕೆ ಪಡೆದರೂ ಕೂಡ ಪಾಕಿಸ್ತಾನ ಸುಮ್ಮನೆ ಕೂರೋದಿಲ್ಲ. ಅವರು ಸದಾ ಭಾರತದ ವಿರುದ್ಧ ಕೆಂಡ ಕಾರ್ತಾನೆ ಇರ್ತಾರೆ. ಇದು ಮುಗಿಯದ ವಿವಾದ. ಆದರೆ ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಅಂತಹ ಯಾವುದೇ ವಿವಾದ ಇಲ್ಲ. ನಮ್ಮ ನಡುವೆ 4000 ಕಿಲೋಮೀಟರ್ಗೂ ಹೆಚ್ಚಿನ ಗಡಿ ಇದೆ. ಈ ಗಡಿ ಪಕ್ಕಾ ಆಗಿದೆ. ಇದರಲ್ಲೇನೋ ಸ್ವಲ್ಪ ವಿವಾದ ಇದೆಯಪ್ಪ, ಸ್ವಲ್ಪ ಜಾಗ ಬಾಂಗ್ಲಾದೇಶಕ್ಕೆ ಸೇರಿಸಬೇಕು ಅಥವಾ ಸ್ವಲ್ಪ ಜಾಗ ಭಾರತಕ್ಕೆ ಸೇರಿಸಬೇಕು, ಹೀಗೇನೂ ಇಲ್ಲ. ನಾವೆಲ್ಲದನ್ನ ಇತ್ಯರ್ಥ ಮಾಡಿಕೊಂಡು ಅಂತಾರಾಷ್ಟ್ರೀಯ ಗಡಿಯನ್ನು ಗುರುತು ಮಾಡಿಕೊಂಡಿದ್ದೀವಿ. ಅಷ್ಟು ಪಕ್ಕಾ ಆದಂತಹ ಗಡಿ ಇರುವಂತಹ ಎರಡು ದೇಶಗಳು. ಹೀಗಿದ್ರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಬಾಂಗ್ಲಾದೇಶ ಪದೇ ಪದೇ ನಾರ್ತ್ ಈಸ್ಟ್ ಬಗ್ಗೆ ಮಾತನಾಡುತ್ತೆ. ಇಷ್ಟು ದಿನ ಅವ್ರು ಏನು ಹೇಳ್ತಿದ್ರು ಗೊತ್ತಾ, ನಾವು ಸಿಲಿಗುರಿ ಕಾರಿಡಾರ್ ಅನ್ನು ಕಟ್ ಮಾಡಿದ್ದೆ ಆದರೆ ಅಥವಾ ಅಲ್ಲೇನಾದರೂ ನಾವು ಕಾರ್ಯಾಚರಣೆಯನ್ನು ಮಾಡಿದ್ದೆ ಆದರೆ ಭಾರತಕ್ಕೆ ಸಂಕಷ್ಟ ಆಗುತ್ತೆ, ನಾರ್ತ್ ಈಸ್ಟ್ ಭಾರತ ತಲುಪೋದಕ್ಕೆ ಸಾಧ್ಯ ಇಲ್ಲ, ಹೀಗೆಲ್ಲ ಸಣ್ಣ ಸಣ್ಣ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಭಾರತದ ಸೂಕ್ಷ್ಮ ಪ್ರದೇಶ ಅನ್ನುವ ಕಾರಣಕ್ಕಾಗಿ ಅದನ್ನೇ ಗುರಿಯಾಗಿಸಿ ಕೆಲ ಮೂಲಭೂತವಾದಿಗಳು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರು. ಆದರೆ ಈಗ ಒಬ್ಬ ಬಾಂಗ್ಲಾದೇಶದ ಮಾಜಿ ಸೇನಾ ಜನರಲ್ ಭಾರತದಿಂದ ನಾರ್ತ್ ಈಸ್ಟನ್ನೇ ನಾವು ಬೇರೆ ಮಾಡಿಬಿಡ್ತೀವಿ, ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಿದ್ದಂತೆ ನಾವು ಇತ್ತ ಕಡೆಯಲ್ಲಿ ನಾರ್ತ್ ಈಸ್ಟ್ ವಿರುದ್ಧ ಯುದ್ಧ ಸಾರಿ ಅದನ್ನು ಕಂಪ್ಲೀಟ್ ಆಗಿ ವಶಕ್ಕೆ ಪಡಿತೀವಿ, ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆತನ ಹೆಸರು ಫಜ್ಲುರ್ ರೆಹಮಾನ್ ಅಂತ. ಈತ ಬಾಂಗ್ಲಾ ರೈಫಲ್ಸ್ನ ex-DG ಆಗಿ ಕೆಲಸ ಮಾಡಿದಂಥವನು. ಈಗ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದಿದ್ದಾನಲ್ಲ, ಆತನ ಅತ್ಯಂತ ಆಪ್ತ ಜೊತೆಗೆ ಅಡ್ವೈಸರ್ ಕೂಡ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಮಿತ್ರರೇ, ಈ ಫಜ್ಲುರ್ ರೆಹಮಾನ್ ಮಾತನ್ನ ಕೇಳಿದ್ರೆ ನನಗೊಂದು ಪದ್ಯ ನೆನಪಾಗ್ತಾ ಇದೆ. ನಾವು ನೀವು ಚಿಕ್ಕಂದಿನಲ್ಲಿದ್ದಂತಹ ಸಂದರ್ಭದಲ್ಲಿ ಓದಿದ್ದೀವಿ. ತಿರುಕನೋರ್ವ 100 ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಕನಸು ಕಂಡಂತಹ ಕಥೆಯನ್ನ, ಆ ಪದ್ಯವನ್ನ ನಾವೆಲ್ಲ ಓದಿದೀವಿ ತಾನೆ. ಅದೇ ರೀತಿಯ ಕನಸನ್ನ ಈಗ ಬಾಂಗ್ಲಾದೇಶದ ಈ ಫಜ್ಲುರ್ ರೆಹಮಾನ್ ಕಾಣ್ತಾ ಇದ್ದಾನೆ. ಈತನ ಕನಸಿನ ಕಥೆಯನ್ನ ಕೇಳಿ ಬಾಂಗ್ಲಾದೇಶದಲ್ಲಿರುವಂತಹ ಈ ರ್ಯಾಡಿಕಲ್ ಎಲಿಮೆಂಟ್ಸ್ಗಳು ಜೈ ಜೈಕಾರ ಹಾಕ್ತಾ ಇದ್ದಾವೆ.
ಮಿತ್ರರೇ, ಈ ಫಜ್ಲೂರ್ ರೆಹಮಾನ್ ಹೇಳಿಕೆ ಕೊಟ್ಟಿದ್ದಾನಲ್ಲ, ನಾವು ನಾರ್ತ್ ಈಸ್ಟನ್ನು ಬೇರೆ ಮಾಡಬೇಕು, ಬಾಂಗ್ಲಾದೇಶದೊಂದಿಗೆ ವಿಲೀನ ಮಾಡಿಕೊಳ್ಬೇಕು ಅಂತ. ಆತನಿಗೆ ಇನ್ನೊಂದು ವಿಚಾರ ಕೂಡ ಗೊತ್ತು. ನಾವು ಏಕಾಂಗಿಯಾಗಿ ಭಾರತದ ಮುಂದೆ ಹೋಗಿದ್ದೆ ಆದರೆ ನಮ್ಮನ್ನು ಭಾರತ ಚಡ್ಡಿ ಬಿಚ್ಚಿ ಕಳಿಸುತ್ತೆ ಅಂತ. ಅದಕ್ಕೆ ಆತ ಮುಂದುವರೆದು ಹೇಳ್ತಾನೆ, ನಾವು ಭಾರತದ ವಿರುದ್ಧ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಚೈನಾದ ಸಹಕಾರವನ್ನು ಪಡೆದುಕೊಳ್ಬೇಕು. ಚೈನಾಗೂ ಕೂಡ ನಾರ್ತ್ ಈಸ್ಟ್ ಮೇಲೆ ಸಾಕಷ್ಟು ಇಂಟ್ರೆಸ್ಟ್ ಇದೆ. ಇದೆಲ್ಲದರ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡು ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಿದ್ದಂತೆ ನಾವು ಈ ಕಡೆ ನಾರ್ತ್ ಈಸ್ಟ್ ಮೇಲೆ ದಾಳಿ ಮಾಡಬೇಕು ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅಂದರೆ ಇವರ ವಿಚಾರಧಾರೆಗಳು ಹೇಗಿದೆ ನೋಡಿ. ಚೈನಾವನ್ನು ಅಲ್ಲಿಗೆ ಪದೇ ಪದೇ ಆಹ್ವಾನ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಮೊಹಮ್ಮದ್ ಯುನಿಸ್ ಚೈನಾ ಪ್ರವಾಸ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ. ಆತ ಏನು ಹೇಳಿದ್ದ, ಭಾರತದ ನಾರ್ತ್ ಈಸ್ಟ್ ಇದೆಯಲ್ಲ, ಇದು ಲ್ಯಾಂಡ್ ಲಾಕ್ಡ್, ಅಲ್ಲಿಗೆ ಭಾರತ ತಲುಪೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಇಡೀ ಬೇ ಆಫ್ ಬೆಂಗಾಲ್ ಏನಿದೆ ಇದು ನಮ್ಮ ಹಿಡಿತದಲ್ಲಿದೆ ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಮಿತ್ರರೇ, ಬೇ ಆಫ್ ಬೆಂಗಾಲ್ ಅಲ್ಲಿ ಬಾಂಗ್ಲಾದೇಶದ ಹಿಡಿತ ಇರುವಂತಹದ್ದು ಕೆಲ ಕಿಲೋಮೀಟರ್ಗಳು ಮಾತ್ರ. ಅವರಿಗೆ ಹೊಂದಿಕೊಂಡಂತಹ ಸಮುದ್ರ ಮಾತ್ರ ಅವರ ಕಂಟ್ರೋಲ್ನಲ್ಲಿದೆ. ಉಳಿದಂತೆ ಇಡೀ ಬೇ ಆಫ್ ಬೆಂಗಾಲ್ನಲ್ಲಿ ಕಂಪ್ಲೀಟ್ ಹಿಡಿತ ಇರುವಂತಹದ್ದೇ ಭಾರತದ್ದು. ಹೀಗಿದ್ರೂ ಕೂಡ ಬಾಂಗ್ಲಾದೇಶದ ಆಕ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಮೊಹಮ್ಮದ್ ಯುನಿಸ್ ಚೈನಾಗೋಗಿ ಸ್ಟೇಟ್ಮೆಂಟ್ ಕೊಡ್ತಾನೆ, ಇಡೀ ಬೇ ಆಫ್ ಬೆಂಗಾಲ್ ನಮ್ಮ ಕಂಟ್ರೋಲ್ನಲ್ಲಿದೆ, ನಾರ್ತ್ ಈಸ್ಟ್ ಲ್ಯಾಂಡ್ ಲಾಕ್ಡ್ ಅಂತ. ಇದರ ಬೆನ್ನಲ್ಲೇ ಮಿತ್ರರೇ, ಈಗ ಬಾಂಗ್ಲಾದೇಶದ ಮಾಜಿ ಸೇನಾ ಜನರಲ್ನಿಂದ ಈ ರೀತಿಯ ಹೇಳಿಕೆಗಳು ಬರ್ತಾ ಇದೆ. ಮಿತ್ರರೇ, ಕೆಲವರಿಗೊಂದು ಪ್ರಶ್ನೆ ಬರ್ತಾ ಇರಬಹುದು, ನಮಗೆ ಚಿಕನ್ ನೆಕ್ ಕಾರಿಡಾರ್ ಇದೆ, ಬಹಳ ಸೂಕ್ಷ್ಮವಾದಂತಹ ವಲಯ, ಅಲ್ಲಿ ಬಾಂಗ್ಲಾದೇಶ ಏನಾದರೂ ಆಟ ಆಡಿದ್ದೆ ಆದರೆ ಭಾರತಕ್ಕೆ ತೊಂದರೆ ಆಗಬಹುದಾ? ಒಂದು ವೇಳೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧದಲ್ಲಿರುವಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶ ಆ ಕಡೆ ಯುದ್ಧ ಮಾಡಿದ್ದೆ ಆದರೆ ಅದು ಟೂ ಫ್ರಂಟ್ ವಾರ್ ಆಗುತ್ತೆ, ಅದನ್ನು ನಿಭಾಯಿಸೋದಕ್ಕೆ ಭಾರತಕ್ಕಾಗತ್ತಾ? ಈ ಗೊಂದಲಗಳು, ಈ ಪ್ರಶ್ನೆಗಳು ಕೆಲವರ ಮನಸ್ಸಿನಲ್ಲಿರಬಹುದು. ಮಿತ್ರರೇ, ನಿಮ್ಗೆ ನೆನಪಿರಲಿ, ನಮ್ಮ ಸೇನೆ ಇದೆಯಲ್ಲ ಅತ್ಯಂತ ಪವರ್ಫುಲ್ ಆಗಿರುವಂತಹದ್ದು. ಭಾರತದ ಸೇನೆಯಲ್ಲಿ ಒಟ್ಟು 7 ಕಮಾಂಡ್ಗಳಿದಾವೆ. ಇದರಲ್ಲಿ 6 ಆಪರೇಷನಲ್ ಕಮಾಂಡ್ಗಳು. ಅಂದ್ರೆ ಒಂದೊಂದು ಭಾಗದ ಸೆಕ್ಯೂರಿಟಿಗೋಸ್ಕರವಾಗಿ ನಾವು ಒಂದೊಂದು ಪ್ರತ್ಯೇಕ ವಿಭಾಗವನ್ನೇ ಹೊಂದಿದ್ದೀವಿ. ಈಗ ಲಕ್ನೋದಲ್ಲಿ ಸೆಂಟ್ರಲ್ ಕಮಾಂಡ್ ಇದೆ, ಹಾಗೆ ಕೋಲ್ಕತ್ತಾದಲ್ಲಿ ಈಸ್ಟರ್ನ್ ಕಮಾಂಡ್ ಇದೆ, ಉಧಂಪುರದಲ್ಲಿ ನಾರ್ದರ್ನ್ ಕಮಾಂಡ್ ಇದೆ. ಕಳೆದ ಕೆಲ ದಿನಗಳಿಂದ ಅಂದರೆ ಪೆಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಈ ನಾರ್ದರ್ನ್ ಕಮಾಂಡ್ ಬಗ್ಗೆ ನೀವು ಹೆಚ್ಚಿಗೆ ಕೇಳ್ತಾ ಇದ್ರಿ. ಯಾಕೆಂದರೆ ಜಮ್ಮು ಕಾಶ್ಮೀರ ಈ ನಾರ್ದರ್ನ್ ಕಮಾಂಡ್ ಅಂಡರ್ನಲ್ಲೇ ಬರುತ್ತೆ. ಹಾಗೆ ಪುಣೆಯಲ್ಲಿ ಸೌತ್ರನ್ ಕಮಾಂಡ್ ಇದೆ, ಹಾಗೆ ಜೈಪುರದಲ್ಲಿ ಸೌತ್ ವೆಸ್ಟರ್ನ್ ಕಮಾಂಡ್ ಇದೆ, ಹಾಗೆ ಹರಿಯಾಣದ ಚಂಡಿ ಮಂದಿರಲ್ಲಿ ವೆಸ್ಟರ್ನ್ ಕಮಾಂಡ್ ಇದೆ. ಶಿಮ್ಲಾದಲ್ಲೂ ಕೂಡ ಭಾರತ ಸೈನ್ಯದ ಒಂದು ಕಮಾಂಡ್ ಇದೆ, ಆದರೆ ಅದು ಆರ್ಮಿ ಟ್ರೈನಿಂಗ್ ಕಮಾಂಡ್, ಅದು ಆಪರೇಷನಲ್ ಕಮಾಂಡ್ ಅಲ್ಲ. ಈಗ ಬಾಂಗ್ಲಾದೇಶ ಏನಾದರೂ ಭಾರತದ ಮೇಲೆ ಸ್ವಲ್ಪ ಕಿರಿಕ್ ತೆಗೆದ್ರೆ ಭಾರತದ ಈ ಎಲ್ಲ ಕಮಾಂಡ್ಗಳು ಕೂಡ ಒಟ್ಟಾಗಿ ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡೋದಿಲ್ಲ. ಕೋಲ್ಕತ್ತಾದಲ್ಲಿರುವಂತಹ ಈಸ್ಟರ್ನ್ ಕಮಾಂಡ್ ಏನಿದೆ ಅದೊಂದೇ ನಿಭಾಯಿಸುತ್ತೆ. ನಮಗೆ ಆ ಕೆಪಾಸಿಟಿ ಇದೆ. 1971ರಲ್ಲಿ ಇದೇ ಬಾಂಗ್ಲಾದೇಶವನ್ನು ವಿಭಜನೆ ಮಾಡಬೇಕು ಅಂತ ಭಾರತ ಯುದ್ಧ ಮಾಡುತ್ತಲ್ಲ, ಆಗ ಪಾಕಿಸ್ತಾನದ ಸೈನ್ಯವನ್ನು ಶರಣಾಗುವಂತೆ ಮಾಡಿದ್ದು ಇದೇ ಈಸ್ಟರ್ನ್ ಕಮಾಂಡ್. ನೀವು ಒಂದು ಐತಿಹಾಸಿಕ ಫೋಟೋವನ್ನು ನೋಡ್ತಾ ಇರ್ತೀರಿ ಆಗಾಗ. ಪಾಕಿಸ್ತಾನದ ಸೇನಾ ಜನರಲ್ ಬಂದ್ಬಿಟ್ಟು ಶರಣಾಗತಿ ಪತ್ರಕ್ಕೆ ಸಹಿ ಹಾಕ್ತಾನಲ್ಲ, ಅದು ಈ ಈಸ್ಟರ್ನ್ ಕಮಾಂಡ್ ಮುಂದೆಯೇ ಸಹಿ ಹಾಕಿರುವಂತಹದ್ದು. ಆ ಸಂದರ್ಭದಲ್ಲಿ ಮಿತ್ರರೇ, 90,000 ಪಾಕಿಸ್ತಾನ ಸೈನಿಕರನ್ನ ಈ ಈಸ್ಟರ್ನ್ ಕಮಾಂಡ್ ತನ್ನ ವಶದಲ್ಲಿ ಇಟ್ಕೊಂಡಿತ್ತು, ಶರಣಾಗುವಂತೆ ಮಾಡಿತ್ತು. ಇಡೀ ಬಾಂಗ್ಲಾದೇಶ ಸೇನೆಯ 2 ಪಟ್ಟು ಶಕ್ತಿ ಈ ಒಂದು ಈಸ್ಟರ್ನ್ ಕಮಾಂಡ್ಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶ ಈ ನಾರ್ತ್ ಈಸ್ಟ್ ಅನ್ನ ಬೇರೆ ಮಾಡೋದಕ್ಕಾದರೂ ಸಾಧ್ಯ ಇದೆಯಾ? ನಾರ್ತ್ ಈಸ್ಟ್ ನ ಎಲ್ಲ ರಾಜ್ಯಗಳನ್ನ ನೋಡಿಕೊಳ್ಳುವಂತಹದ್ದು ಕೂಡ ಇದೇ ಈಸ್ಟರ್ನ್ ಕಮಾಂಡ್. ಜೊತೆಗೆ ಭೂತಾನ್ನ ರಕ್ಷಣೆಯ ಹೊಣೆಯೂ ಕೂಡ ಇದೇ ಈಸ್ಟರ್ನ್ ಕಮಾಂಡ್ ಮೇಲಿದೆ. ಹೀಗಾಗಿ ಇದು ತುಂಬಾ ಪವರ್ಫುಲ್ ಕಮಾಂಡ್. ಅಲ್ಲೇನಾದ್ರೂ ಬಾಂಗ್ಲಾ ಕಿರಿಕ್ ಮಾಡಿದ್ದೆ ಆದ್ರೆ ಕ್ಷಣಾರ್ಧದಲ್ಲಿ ಬಾಂಗ್ಲಾವನ್ನ ಉಡೀಸ್ ಮಾಡುವಂತಹ ಕೆಪಾಸಿಟಿ ಈ ಕಮಾಂಡ್ಗಿದೆ. ಆದ್ರೂ ಬಾಂಗ್ಲಾದೇಶ ಇತ್ತೀಚಿನ ದಿನಗಳಲ್ಲಿ ಅಂತಹ ಕನಸನ್ನ ಕಾಣ್ತಾ ಇದೆ. ಮಿತ್ರರೇ, ಇದು ಒಳ್ಳೆಯದಲ್ಲ. ಈ ಹಿಂದೆ ಭಾರತದ CDS ಆಗಿದ್ದಂತಹ ದಿವಂಗತ ಬಿಪಿನ್ ರಾವತ್ ಅವರು ಒಂದು ಮಾತು ಯಾವಾಗ್ಲೂ ಹೇಳ್ತಾ ಇದ್ರು, ಭಾರತ ಯಾವಾಗಲೂ ಕೂಡ 2.5 ಫ್ರಂಟ್ ವಾರ್ಗೆ ಸಿದ್ಧ ಇರಬೇಕು. ನಾವು ಕೇವಲ 2 ಫ್ರಂಟ್ ವಾರ್ ಅಂತ ಅಂದುಕೊಳ್ಳಬಾರದು. ಅಂದರೆ ಒಂದು ಕಡೆ ಚೀನಾ ಯುದ್ಧ ಮಾಡುತ್ತೆ, ಇನ್ನೊಂದು ಕಡೆ ಪಾಕಿಸ್ತಾನ ಯುದ್ಧ ಮಾಡುತ್ತೆ ಅಂತ ನಾವು ರೆಡಿ ಆಗಬಾರ್ದು. 2.5 ಫ್ರಂಟ್ ವಾರ್ಗೆ ಸಿದ್ಧ ಆಗಬೇಕು ಅಂತ. ಆಗ ಬಿಪಿನ್ ರಾವತ್ ಯಾವ ಉದ್ದೇಶವನ್ನು ಇಟ್ಕೊಂಡು ಹೇಳಿದರು ಅಂತಂದರೆ, ಭಾರತದೊಳಗೆ ಅಕ್ರಮವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪಾಕಿಸ್ತಾನದ ನಿವಾಸಿಗಳಿದ್ದಾರೆ, ಬಾಂಗ್ಲಾದೇಶದ ನಿವಾಸಿಗಳಿದ್ದಾರೆ. ಜೊತೆಗೆ ಭಾರತದೊಳಗೆ ಇದ್ದುಕೊಂಡು ಭಾರತದ ವಿರುದ್ಧವಾಗಿ ಕತ್ತಿ ಮಸೆಯುವಂಥವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಕೆಲವರು ಪಾಕಿಸ್ತಾನವನ್ನು ಬೆಂಬಲಿಸ್ತಾ ಇರ್ತಾರಲ್ಲ, ಅಂಥವ್ರನ್ನೆಲ್ಲ ಉದ್ದೇಶ ಇಟ್ಕೊಂಡು CDS ಬಿಪಿನ್ ರಾವತ್ ಒಂದು ಮಾತು ಹೇಳಿದರು, 2.5 ಫ್ರಂಟ್ ವಾರ್ಗೆ ಭಾರತ ಸಿದ್ಧಗೊಳ್ಳಬೇಕು ಅಂತ. ಇದರ ಅರ್ಥ ಏನು ಕೇಳಿದ್ರೆ, ಭಾರತದ ಸೇನೆಗೆ ಇದು ಯಾವುದು ಗೊತ್ತಿಲ್ಲ ಅಂತೇನಿಲ್ಲ, ಯಾವತ್ತಿದ್ರೂ ಕೂಡ ಈ ಕುನ್ನಿಗಳು ನಮಗೆ ಕಚ್ಚುವವರೇ ಅಂತ. ಹೀಗಾಗಿ ಭಾರತೀಯ ಸೇನೆ ಸದಾ ಅಲರ್ಟ್ ಆಗಿರುತ್ತೆ. ಕೈಲಾಗ್ಲದವರು ಮಾತ್ರ ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ನೀವು ಪ್ರಸಕ್ತ ವಿದ್ಯಮಾನವನ್ನು ಸೂಕ್ಷ್ಮವಾಗಿ ಗಮನಿಸಿ. ಭಾರತದ ಪ್ರಧಾನಮಂತ್ರಿಗಳಾಗಲಿ, ಭಾರತದ ರಕ್ಷಣಾ ಸಚಿವರಾಗಲಿ, ಭಾರತದ ಸೇನೆಯಾಗಲಿ, ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೀವಿ, ನಾವು ಹಾಗೆ ಹೊಡಿತೀವಿ, ಹೀಗೆ ಹೊಡಿತೀವಿ ಏನಾದರೂ ಹೇಳ್ತಾ ಇದ್ದಾರಾ? ಪಾಕಿಸ್ತಾನದ ಹೆಸರನ್ನೇ ಉಲ್ಲೇಖ ಮಾಡ್ತಾ ಇಲ್ಲ. ಅಂದರೆ ಮಾಡುವವನು ಯಾವತ್ತೂ ಕೂಡ ಹೇಳೋದಿಲ್ಲ, ಭಾರತೀಯ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ, ನಾವು ನೀವು ಚರ್ಚೆ ಮಾಡ್ತಾ ಇದ್ದೀವಿ, ಭಾರತ ಯುದ್ಧ ಮಾಡಬಹುದಾ ಅಥವಾ ಯಾವುದಾದ್ರೂ ಸೈನಿಕ ಕಾರ್ಯಾಚರಣೆಯನ್ನು ಮಾಡಬಹುದಾ ಅಂತ. ಆದರೆ ಇದುವರೆಗೆ ಭಾರತ ಸರ್ಕಾರ ಏನನ್ನೂ ಹೇಳಿಲ್ಲ. ಅಂದರೆ ಮಾಡುವವರು ಯಾವತ್ತೂ ಕೂಡ ಹೇಳೋದಿಲ್ಲ, ಹೇಳಿದವನು ಯಾವತ್ತೂ ಕೂಡ ಮಾಡೋದಿಲ್ಲ ಅಂತ. ಬಾಂಗ್ಲಾದೇಶದ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಪಾಕಿಸ್ತಾನದ ವಿಚಾರಕ್ಕೆ ಬರೋದಾದರೆ, ಪಾಕಿಸ್ತಾನಕ್ಕೆ ಸದ್ಯ ಭಯ ಕಾಡ್ತಾ ಇದೆ.
ಒಂದು ಕಡೆ ಪಾಕಿಸ್ತಾನದ ಪ್ರಧಾನಿ ತನ್ನ ಮಿತ್ರ ದೇಶಗಳೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಭಾರತದ ಮಿತ್ರ ಮುಸ್ಲಿಂ ರಾಷ್ಟ್ರಗಳ ಮುಂದೆ ಮಂಡಿ ಉರಿ ಕೇಳ್ಕೊಳ್ತಾ ಇದ್ದಾರೆ, ಭಾರತ ಯುದ್ಧ ಮಾಡದಂತೆ ತಡೀರಿ ಅಂತ. ಇದೆಲ್ಲದರ ನಡುವೆ POK ಪ್ರಾಂತ್ಯದಲ್ಲೇ ಭಾರತ ದಾಳಿ ಮಾಡಬಹುದು ಅನ್ನುವಂಥ ಭಯ ಅವರಿಗೆ ಕಾಡ್ತಾ ಇದೆ. ಭಾರತ ಈ ಬಾರಿ POKಯನ್ನು ಟಾರ್ಗೆಟ್ ಮಾಡುತ್ತೆ ಅಂತ. ಅದಕ್ಕೋಸ್ಕರವಾಗಿ ಅವರು ಈಗಾಗಲೇ POK ಪ್ರಾಂತ್ಯದ 1000ಕ್ಕೂ ಹೆಚ್ಚು ಶಾಲೆಗಳನ್ನು ಬಂದ್ ಮಾಡಿದ್ದಾರೆ. ಅಂದರೆ ಧಾರ್ಮಿಕ ಸ್ಕೂಲ್ಗಳನ್ನು ಅಲ್ಲಿ ಬಂದ್ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ 2 ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳೋದಕ್ಕೆ POK ಪ್ರಾಂತ್ಯದ ಜನರಿಗೆ ಸೂಚನೆಯನ್ನು ರವಾನಿಸಲಾಗಿದೆ. ಹಾಗೆ ಮುಂದಿನ 10 ದಿನಗಳ ಕಾಲ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡದಂತೆ POK ಪ್ರಾಂತ್ಯಕ್ಕೆ ಸೂಚನೆಯನ್ನು ರವಾನಿಸಲಾಗಿದೆ. ಇದರ ಅರ್ಥ ಏನು ಕೇಳಿದ್ರೆ, ಭಾರತ POK ಪ್ರಾಂತ್ಯದಲ್ಲೇ ದಾಳಿ ಮಾಡುತ್ತೆ ಅಂತ ಪಾಕಿಸ್ತಾನ ಬಲವಾಗಿ ನಂಬಿಕೊಂಡಿದೆ. ಇದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಯಾಕೆಂದ್ರೆ ಭಾರತದಲ್ಲಿ ಸದ್ಯ ಅಧಿಕಾರದಲ್ಲಿರುವಂತಹದ್ದು BJP ಸರ್ಕಾರ. ಈ BJP ಸರ್ಕಾರದ ಧೋರಣೆ ಏನು? ಅವರಿಗೆ ಕೆಲವೊಂದಷ್ಟು ನಿರ್ದಿಷ್ಟವಾದಂತಹ ಗುರಿಗಳಿದ್ವು. ಮುಖ್ಯವಾಗಿ ಆರ್ಟಿಕಲ್ 370 ರದ್ದು ಮಾಡುವಂತಹದ್ದು, ರಾಮ ಮಂದಿರವನ್ನ ಕಟ್ಟುವಂತಹದ್ದು, POKಯನ್ನು ವಶಕ್ಕೆ ಪಡೆಯುವಂತಹದ್ದು. ಈ ಧೋರಣೆ ಇರುವಂತಹ ಸರ್ಕಾರ ಭಾರತದಲ್ಲಿದೆ. ಜೊತೆಗೆ ಅಮಿತ್ ಶಾ ಅನೇಕ ಬಾರಿ ಹೇಳಿದ್ದಾರೆ, POKಯನ್ನು ನಾವು ವಶಕ್ಕೆ ಪಡೆದೇ ಪಡಿತೀವಿ ಅಂತ. ಹೀಗಾಗಿ ಪಾಕಿಸ್ತಾನಕ್ಕೆ ಬಲವಾಗಿ ಅನಿಸ್ತಾ ಇದೆ, ಭಾರತದ ನರೇಂದ್ರ ಮೋದಿ ಅವರ ಈ ಸರ್ಕಾರ ಈ ಅವಕಾಶವನ್ನು ಬಿಡೋದಿಲ್ಲ. ಅವರು POK ಮೇಲೆಯೇ ದಾಳಿ ಮಾಡ್ತಾರೆ. POKಯನ್ನು ವಶಕ್ಕೆ ಪಡೆಯುವಂಥ ಎಲ್ಲ ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡುತ್ತೆ. ಹೀಗಾಗಿ ನಾವು ಅಲ್ಲಿ ಹೆಚ್ಚು ಫೋಕಸ್ ಮಾಡಬೇಕು ಅಂತ ಪಾಕಿಸ್ತಾನದ ಸೇನೆಗೂ ಅನಿಸ್ತಾ ಇದೆ, ಪಾಕಿಸ್ತಾನದ ಸರ್ಕಾರಕ್ಕೂ ಕೂಡ ಅನಿಸ್ತಾ ಇದೆ. ಇದೆಲ್ಲದರ ನಡುವೆ ವಿಶ್ವದ ಮುಂದೆ ಈ ಪಾಕಿಸ್ತಾನ ಪದೇ ಪದೇ ತಮಗಿರುವಂತಹ ಉಗ್ರ ಲಿಂಕ್ ಅನ್ನ ಒಪ್ಕೊಳ್ತಾ ಇದೆ. ಮೊನ್ನೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಹೇಳಿಕೆಯನ್ನು ನಿಮಗೆ ತಿಳಿಸಿದ್ದೆ. ಆತ ನೇರವಾಗಿ ಒಪ್ಕೊಂಡಿದ್ದ, ನಾವು 30 ವರ್ಷಗಳ ಕಾಲ ಹೇಸಿಗೆ ತಿನ್ನುವ ಕೆಲಸವನ್ನು ಮಾಡಿದ್ದೀವಿ, ಅದು ಕೂಡ ವೆಸ್ಟರ್ನ್ ಹಿತಾಸಕ್ತಿಗೋಸ್ಕರವಾಗಿ, ಅಮೆರಿಕ ಹೇಳಿದ್ದಕ್ಕೋಸ್ಕರವಾಗಿ ನಾವು ಉಗ್ರರನ್ನ ಬೆಂಬಲಿಸಿದ್ವಿ ಅಂತ ಆತ ಹೇಳಿಕೆ ಕೊಟ್ಟಿದ್ದ. ಈಗ ಬಿಲಾವಲ್ ಭುಟ್ಟೋ ಸರದಿ. ಈ ಬಿಲಾವಲ್ ಭುಟ್ಟೋ ಯಾರು ಅಂತ ಗೊತ್ತಲ್ಲ, ಪಾಕಿಸ್ತಾನದ ಪಪ್ಪು. ಮೊನ್ನೆ ತಾನೇ ಒಂದು ಹೇಳಿಕೆ ಕೊಟ್ಟಿದ್ನಲ್ಲ, ಸಿಂಧೂ ನದಿಯಲ್ಲಿ ನೀರು ಹರಿದೇ ಇದ್ರೆ ಭಾರತೀಯರ ರಕ್ತವನ್ನು ಹರಿಸ್ತೀನಿ ಅಂತ. ಆ ಕುನ್ನಿನೇ ಈ ಬಿಲಾವಲ್ ಭುಟ್ಟೋ. ಆ ಬಿಲಾವಲ್ ಭುಟ್ಟೋ ಈಗ ಹೇಳ್ತಾ ಇದ್ದಾನೆ, ಪಾಕಿಸ್ತಾನಕ್ಕೆ ಉಗ್ರ ಹಿನ್ನೆಲೆ ಇರುವಂತಹದ್ದು ನಿಜ. ನಮ್ಮ ಇತಿಹಾಸದಲ್ಲಿ ಅಂತಹ ತಪ್ಪುಗಳನ್ನ ಮಾಡಿದೀವಿ, ಅದು ನಮ್ಮ ಇತಿಹಾಸದ ಭಾಗ. ಆದ್ರೆ ನಮಗೀಗ ಬುದ್ಧಿ ಬಂದಿದೆ, ನಾವು ಬುದ್ಧಿ ಕಲ್ತ್ಕೊಂಡು ಈಗ ಬದಲಾಗಿದ್ದೀವಿ. ನಾವಿವತ್ತು ಉಗ್ರವಾದಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ಇತಿಹಾಸದಲ್ಲಿ ಆ ತಪ್ಪುಗಳಾಗಿದೆ ಅಂತೇಳಿ ಬಿಲಾವಲ್ ಭುಟ್ಟೋ ಒಪ್ಕೊಂಡಿದ್ದಾನೆ. ಅದು ಕೂಡ ಎಲ್ಲಿ ಒಪ್ಕೊಂಡಿರುವಂತದ್ದು? ಬ್ರಿಟನ್ನ ಒಂದು ಸುದ್ದಿವಾಹಿನಿಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಈ ಸತ್ಯವನ್ನ ಕಕ್ಕಿದ್ದಾನೆ. ಇದೆಲ್ಲದರ ಜೊತೆಗೆ ಭಾರತ ಇನ್ನೊಂದು ಪ್ರಯತ್ನವನ್ನು ಆರಂಭಿಸಿದೆ. ಪಾಕಿಸ್ತಾನವನ್ನು FATFನ ಗ್ರೇ ಲಿಸ್ಟ್ಗೆ ಹಾಕಬೇಕು. ಅವರು ಭಯೋತ್ಪಾದನೆಗೆ ಫಂಡ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಪಾಕಿಸ್ತಾನ ಭಯೋತ್ಪಾದನೆಯ ಪೋಷಕ ದೇಶ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸಿ FATFನ ಗ್ರೇ ಲಿಸ್ಟ್ಗೆ ಪಾಕಿಸ್ತಾನವನ್ನು ತಳ್ಳಬೇಕು ಅಂತ ಭಾರತ ಪ್ರಯತ್ನ ಆರಂಭಿಸಿದೆ. ಮಿತ್ರರೇ, 2022ರವರೆಗೂ ಕೂಡ ಪಾಕಿಸ್ತಾನ FATFನ ಗ್ರೇ ಲಿಸ್ಟ್ನಲ್ಲಿತ್ತು. ಅವರು ಕೈಕಾಲು ಹಿಡ್ಕೊಂಡ್ರು, ನಾವು ಉಗ್ರವಾದವನ್ನು ಪೋಷಿಸ್ತಾ ಇಲ್ಲ, ನಾವು ಯಾವುದೇ ರೀತಿಯಲ್ಲೂ ಟೆರರ್ ಫಂಡಿಂಗ್ ಮಾಡ್ತಾ ಇಲ್ಲ, ಹೀಗೆಲ್ಲ ವಿಶ್ವ ಸಮುದಾಯದ ಮುಂದೆ ಗೋಗರದ್ರು. ಅದಕ್ಕೆ ಸರಿಯಾಗಿ ಅಮೆರಿಕದಲ್ಲೂ ಕೂಡ ಸರ್ಕಾರ ಬದಲಾಗಿತ್ತು, ಬೈಡನ್ ಸರ್ಕಾರ ಬಂದಿತ್ತು. ಈ ಬೈಡನ್ ಸರ್ಕಾರ ಪಾಕಿಸ್ತಾನದ ಫೇವರ್ ಆಗಿದ್ದಂತಹ ಸರ್ಕಾರ. ಹೀಗಾಗಿ ಪಾಕಿಸ್ತಾನ ಈಸಿಯಾಗಿ FATF ಗ್ರೇ ಲಿಸ್ಟ್ನಿಂದ ಹೊರಗೆ ಬಂದಿತ್ತು. ಈಗ ಭಾರತ ಮತ್ತೆ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡಿದೆ, ಏನಾದರೂ ಮಾಡಿ ಪಾಕಿಸ್ತಾನವನ್ನು FATFನ ಗ್ರೇ ಲಿಸ್ಟ್ಗೆ ಹಾಕಬೇಕು ಅಂತ. ಹಾಗೇನಾದರೂ ಆಗಿದ್ದೇ ಆದರೆ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ದೇಣಿಗೆ ಸಿಗುತ್ತೆ ಅದು ಕಂಪ್ಲೀಟ್ ಆಗಿ ಬಂದಾಗುತ್ತೆ. ಸಾವಿರಾರು ಕೋಟಿ ನಷ್ಟವನ್ನು ಪಾಕಿಸ್ತಾನ ಅನುಭವಿಸಬೇಕಾಗತ್ತೆ. ಈಗಾಗಲೇ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇರುವಂತಹ ಪಾಕಿಸ್ತಾನ ಇನ್ನೊಮ್ಮೆ FATFನ ಗ್ರೇ ಲಿಸ್ಟ್ಗೆ ಹೋಯಿತು ಅಂತಂದ್ರೆ ಮತ್ತೆ ತಲೆ ಎತ್ತೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಭಾರತದ ಈ ಪ್ರಯತ್ನದ ಬಗ್ಗೆ ಪಾಕಿಸ್ತಾನ ತೀವ್ರವಾಗಿ ಆತಂಕಗೊಂಡಿದೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.